ನೋಡಿ, ನಾನು ಹೇಳಿದ ಮೆಥಡ್ ಯೂಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಸೊಸೈಟಿ ಅಕ್ಕಿದು ನೀರು ದೋಸೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ. ಆಮೇಲೆ ಅದರ ಶೇಪು ಹಾಗೆ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಕಾಯಿ ಹಾಲು ಇಲ್ಲ ಬೆಲ್ಲ, ತೆಂಗಿನಕಾಯಿ ಇಲ್ಲ ಚಟ್ನಿ, ತುಪ್ಪ, ಸಕ್ಕರೆ ಯಾವುದ್ರ ಜೊತೆ ತಿನ್ನಲಿಕ್ಕೂ ಟೇಸ್ಟಿಯಾಗಿ ಇರ್ತದೆ. ಟ್ರೈ ಮಾಡಿ ಎಲ್ಲರೂ ಸಹ. ನಾನು ನಿಮಗೆ ಸೊಸೈಟಿ ಅಕ್ಕಿಯಿಂದ ಹೇಗೆ ನೀರು ದೋಸೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಸೊಸೈಟಿ ಅಕ್ಕಿ ನೋಡಿ ಅಂತೆ, ಇದನ್ನು ನಾನು 4 ಗಂಟೆ ಕಾಲ ನೆನೆ ಹಾಕಿದ್ದೀನಿ. ಈಗ ದೋಸೆ ಮಾಡೋದು ಹೇಗೆ ಅಂತ ನೋಡುವ. ಇದಕ್ಕೆ ಏನೆಲ್ಲ ಬೇಕಂತ ಹೇಳಿದರೆ, ದೋಸೆ, 1 ಕಪ್ಪಷ್ಟು ತೆಂಗಿನಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದು ಹಾಕಿದ್ರೇ ನಮ್ಮದು ನೀರು ದೋಸೆ ಅಂದರೆ ಸೊಸೈಟಿದು ನೀರು ದೋಸೆ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಇಲ್ಲಾಂದರೆ ಅದು ಅಂಟಾಗುವ ಚಾನ್ಸಸ್ಸೇ ತುಂಬ ಜಾಸ್ತಿ ಇರ್ತದೆ. ನೋಡಿ ಹೇಗೆ ಮಾಡೋದು ಅಂತ. ಚೆನ್ನಾಗಿ ತೊಳೆದ ನಂತರ ಮಿಕ್ಸಿಗೆ ಹಾಕಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು. ನಾನಿಲ್ಲಿ 4 ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೇನೆ ಸೊಸೈಟಿದು. ಆಮೇಲೆ 1 ಕಪ್ಪಿನಷ್ಟು ಕೊಕೊನಟ್, ತೆಂಗಿನ ತುರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ, ಇದು ಒಂದು ನೀರುಳ್ಳಿ ಅರ್ಧ ತೊಗೊಳ್ಬೇಕು. ಇದು ಸೊಸೈಟಿ ರೈಸಿಗಾದರೆ ಮಾತ್ರ ಹಾಕಬೇಕು. ನಾರ್ಮಲ್ ರೈಸಲ್ಲಿ ನೀವು ನೀರು ದೋಸೆ ಮಾಡೋದಾದರೆ ಇದು ಬೇಡ. ಇದು ನೀರುಳ್ಳಿ ಹಾಕೋದ್ರಿಂದ ಅಂಟಾಗೋದಿಲ್ಲ. ಅದನ್ನು ತಡೆಗಟ್ಟಲಿಕ್ಕೆ ನಾವು ನೀರುಳ್ಳಿ ಹಾಕ್ತೇವೆ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕಿ ಕಡಿಬೇಕು ನೈಸಾಗಿ. ಎಲ್ಲ ಕಡ್ದಾಯಿತು. ನೀರುಳ್ಳಿ, ತೆಂಗಿನಕಾಯಿ, ಉಪ್ಪು, ಆಮೇಲೆ ಅಕ್ಕಿ ತುಂಬ ನೀರಾಗಿ ಬಂದ ಮಾಡಬೇಕು. ಆಮೇಲೆ ನೈಸಾಗಿರಬೇಕು. ನೋಡಿ ಈ ರೀತಿಯಾಗಿ. ಇವಾಗ ದೋಸೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಈಗ ನಾನು ದೋಸೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಮೊದಲಿಗೆ ಒಂದು ಐರನ್ನಿಂದ ಯಾವುದಾದ್ರೂ ಒಂದು ಪಾತ್ರೆ ಇಡಿ, ಇಲ್ಲ ನಾನ್ ಸ್ಟಿಕ್ಕು ಆಗ್ತದೆ. ಐರನ್ನಿಂದ ಇಡೋದಾದರೆ ಎಣ್ಣೆ ಹಾಕಬೇಕಾಗ್ತದೆ. ಇದಕ್ಕೆ ಈ ನೀರು ದೋಸೆ ಮಾಡುವಾಗ ಯಾವುದೇ ಕಾರಣಕ್ಕೂ ತೆಂಗಿನ ಎಣ್ಣೆ ಬಳಸ್ಲಿಕ್ಕೆ ಹೋಗಬೇಡಿ. ತೆಂಗಿನ ಎಣ್ಣೆ ಬಳಸಿದರೆ ಅದು ಏಳೋದಿಲ್ಲ. ಇದಕ್ಕೆ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡುವ. ಹೈಯಲ್ಲೇ ಇಟ್ಟಿರಿ. ಆಮೇಲೆ ಎಣ್ಣೆ ತಗೊಂಡು ಎಲ್ಲ ಸೈಡು ಹಾಕಿ ಕಂಪ್ಲೀಟ್ ಬಿಸಿ ಆದಮೇಲೆ ಮಾತ್ರ ನೀವು ಹಿಟ್ಟನ್ನು ಹಾಕಬೇಕು. ನೋಡಿ ಅಂತೆ ನೀರಿದ್ದೆ ಒಂದು ಸೌಂಡ್ ಬರ್ತದೆ, ಅಷ್ಟು ತೆಳುವಾಗಿರಬೇಕು. ನೋಡಿ ಚೆನ್ನಾಗಿ ಹಾಕ್ಕೊಳ್ಳಿ. ನೆಕ್ಸ್ಟಿಗ ಹಿಟ್ಟು ತಗೊಂಡು ಎಲ್ಲ ಸೈಡು ಕವರ್ ಮಾಡಿ ನೆಕ್ಸ್ಟ್ ಒಂದು 1 ಮಿನಿಟ್ ಬಿಟ್ಟ ಮೇಲೆ ಲಿಡ್ ಮುಚ್ಚಿಬಿಡಿ. ಈ ರೀತಿಯಾಗಿ ಒಂದು 2 ಮಿನಿಟ್ಸು ಬಿಟ್ಟರೆ ಸಾಕು. ನಾನು ಹೇಳಿದ್ದು ಮೆಥಡನ್ನು ಎಲ್ಲರೂ ಫಾಲೋ ಮಾಡಿ ಈ ರೀತಿಯಾದ ಗರಿಗರಿಯಾದ ಉದುರಾದ ತೆಳುವಾದ ನೀರು ದೋಸೆ ಸೊಸೈಟಿ ಅಕ್ಕಿಯಿಂದ ನೀರು ದೋಸೆ ಪಡಿಬೋದು.